ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ನಾನಿವತ್ತು ನಿಮಗೆ ಬೆಂಡೆಕಾಯಲ್ಲಿ ಒಂದು ಒಳ್ಳೆ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಅರ್ಧ kg ಆಗೋಷ್ಟು ಬೆಂಡೆಕಾಯಿ ಅಂದರೆ ಲೇಡಿ ಫಿಂಗರ್ನ ತೊಗೊಂಡಿದ್ದೀನಿ. ಅದನ್ನು ಒಂದೊಂದಾಗೆ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ನಂತರ ಅದನ್ನು ಒಂದು ತೆಳ್ಳನೆ ಬಟ್ಟೆ ಹಾಕಿಬಿಟ್ಟು ಈ ರೀತಿ ಒಣಗಿಸ್ಕೊಳ್ಳಿ. ಒಂದನ್ನೇ ಒರೆಸೋದು ಕಷ್ಟ ಆಗುತ್ತಲ್ವ ನಿಮಗೆ, ಕೈ ಹಿಡಿಯುತ್ತೆ ಕೆಲಸ. ಹಾಗಾಗಿ ಈ ಥರ ಬಟ್ಟೆ ಆರಿಬಿಟ್ಟು ಅದನ್ನು ಒಣಗಿಸ್ಕೊಬಿಡಿ. ಒಂದು ಹಾಫ್ ಆನ್ ಅವರ್ ಮುಂಚೆ ನೀವು ಕುಕ್ ಮಾಡ್ತೀರಾ ಅಥವಾ ಏನೋ ಒಂದು ರೆಸಿಪಿ ಮಾಡ್ತಿದ್ದೀರಾ ಬೆಂಡೆಕಾಯ್ದು ಅಂದಾಗ ಅದರಲ್ಲಿ ಲೋಳೆ ಬರಬಾರ್ದಲ್ವ, ನೀರು ಅಂಶ ಇದ್ದರೆ ಲೋಳೆ ಬರುತ್ತೆ. ಹಾಗಾಗಿ ಈ ಪ್ರೊಸೀಜರ್ನ ನೀವು ಟ್ರೈ ಮಾಡಿ. ಓಕೆ, ಬೆಂಡೆಕಾಯ್ದು ಯಾವುದೇ ರೆಸಿಪಿ ಮಾಡ್ತಿದ್ದೀರಾ ಅಂದರೆ ಒಂದು ಅರ್ಧ ಗಂಟೆ ಮುಂಚೆ ಈ ರೀತಿ ಪ್ರೊಸೀಜರ್ ಮಾಡ್ಕೊಳ್ಳಿ. ನಂತರ ಈ ಪ್ರಿಪ್ರೇಷನ್ ಹೇಗಿರಬೇಕು ಅಂದರೆ ಇದರಲ್ಲಿ ಒಂದು ಸ್ವಲ್ಪ ಸಹ ನೀರು ಇರಬಾರ್ದು. ಕಟ್ ಮಾಡಬೇಕಾದ್ರೆ ಏನು ಮಾಡಿ, ಚಾಕುಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ, ಅಥವಾ ಚಾಕು ಅಥವಾ ಇಳಿಗೆ ಮಣೆ ಅಂತಾರಲ್ಲ, ಕಟ್ಟರ್ಗೆ ಸ್ವಲ್ಪ ಅಡುಗೆ ಮಾಡೋ ಕುಕ್ಕಿಂಗ್ ಆಯಿಲ್ನ ಸ್ವಲ್ಪ ಸವರ್ಕೊಳ್ಳಿ. ನೋಡಿ, ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ, ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಅದನ್ನು ಕುಕ್ ಮಾಡಬೇಕಲ್ವಾ, ಫಸ್ಟ್ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಅದಾದ ನಂತರ ಮೊದಲಿಗೆ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ನೆಕ್ಸ್ಟ್ ಖಾರಕ್ಕೆ ಸ್ವಲ್ಪ ಖಾರ ಪುಡಿ, ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಮ ಮನೇಲಿ ಹೇಗೆ ಖಾರ ತಿಂತಾರೆ ಅಂತ. ಅದನ್ನು ನೆಕ್ಸ್ಟು ಸ್ವಲ್ಪ ಅಕ್ಕಿ ಹಿಟ್ಟು ಕ್ರಿಸ್ಪಿಯಾಗಿ ಬರಲಿಕ್ಕೆ. ಕಾರ್ನ್ಫ್ಲೋರ್ ಹಿಟ್ಟು ಇದೆ ಅಂದರೆ ಕಾರ್ನ್ಫ್ಲೋರ್ ಹಿಟ್ಟು ಹಾಕ್ಕೊಳ್ಳಿ. ಹಾಗೆ ನಾನು ಮ್ಯಾಗಿ ಮಸಾಲ ಪೌಡ್ರ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ರುಚಿಗೆ. ನೆಕ್ಸ್ಟ್ ಕಡಲೆ ಹಿಟ್ಟು ಹಾಕ್ಕೊಳ್ಳಿ ಸ್ವಲ್ಪ. ಕಡಲೆ ಹಿಟ್ಟು ಸಹ ಆಪ್ಷನಲ್ಲು. ಆಮೇಲೆ ನಿಮ್ಗೆ ಯಾವ ಹಿಟ್ಟು ಅವೈಲೇಬಲ್ ಅನಿಸುತ್ತೆ ಆ ಹಿಟ್ಟನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಹಾಕ್ಕೊಂಡಿರೋದು ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿಕ್ಕೆ ನನಗೆ ಬೇಡ ಅನ್ನಿಸ್ತು, ಹಾಗಾಗಿ ಎರಡೇ ಹಿಟ್ಟನ್ನು ಆ್ಯಡ್ ಮಾಡಿದ್ದೀನಿ. ತುಂಬ ಅಂದರೆ ಹಿಟ್ಟನ್ನು ತುಂಬ ಹಾಕಬಾರ್ದು, ನೀರು ಸಹ ಹಾಕಿ ತುಂಬ ನೀರು ಹಾಕಿ ಕಲಿಸ್ಬೇಡಿ. ಈ ರೀತಿ ತೋರಿಸ್ತಿದ್ದೀನಲ್ಲ, ಉದುರಾಗಿ ಕಲಸಿ ಇಲ್ಲಿ ನೋಡಿ ಯಾವ ರೀತಿ ಕಲಿಸ್ತಾ ಇದ್ದೀನಿ. ಸ್ವಲ್ಪ ನೀರು ಚಿಂಬಿಸ್ತಾರಲ್ಲ ಆ ಒಂದು ಕನ್ಸಿಸ್ಟೆನ್ಸಿಲಿದ್ದರೆ ಸಾಕು. ಅತಿ ಹೆಚ್ಚು ನೀವು ಕಲಿಸೋದು ಬೇಡ ಅದನ್ನು ನೀರಾಗಿ. ಹೀಗೆ ಫಸ್ಟ್ ಒಂದನ್ನು ಹಾಕ್ಕೊಂಡ್ಬಿಟ್ಟು ಹೇಗೆ ಬಂದಿದೆ, ಉಪ್ಪು ಸ್ವಲ್ಪ ಖಾರ ಎಲ್ಲ ಹತ್ತಿದ್ದೇನೆ ಅಂತ ಫಸ್ಟ್ 2 ಅಥವಾ 1 ಬಿಟ್ಬಿಟ್ಟು ಟೇಸ್ಟ್ ನೋಡಿ. ಆಮೇಲೆ ಉಳಿದಿದ್ದನ್ನೆಲ್ಲ ಬ್ಯಾಲೆನ್ಸ್, ಉಪ್ಪು ಖಾರ ಬ್ಯಾಲೆನ್ಸ್ ಮಾಡಿಕೊಂಡು ಉಳಿದಿದ್ದನ್ನು ಬಿಡಿ. ಈ ರೀತಿ ಆಗಿದೆ ನೋಡಿ, ನಾನೆಲ್ಲ ಬಿಟ್ಕೋತಿದ್ದೀನಲ್ವ ಈ ರೀತಿ. ಫಸ್ಟಿಗೆ ಬಿಟ್ಟಾಗ ಈ ರೀತಿ ಎಷ್ಟೊಂದು ಬೊಬ್ಬೆಗಳು ಬರ್ತವೆ. ಈ ಬೊಬ್ಬೆಗಳು ತುಂಬ ಇತ್ತು ಅಂದರೆ ಅದು ಫಸ್ಟಿಗೆ ಹಾಕಿದಾಗ ಇದು ಬೇಯ್ತಾ ಇದೆ ಅಂತ. ಬರ್ತಾ ನೋಡಿ ಬೊಬ್ಬೆಗಳೆಲ್ಲ ಕಡಿಮೆ ಆಗ್ತಿದೆ ಎಣ್ಣೆಯಲ್ಲಿ. ಅವಾಗ ಏನಾದರೂ ಅರ್ಥ ಅಂದರೆ ಅಡುಗೆದು ಅದು ಬೆಂದಿದೆ, ಬೇಯ್ತಾ ಇದೆ ಆಲ್ರೆಡಿ, ಫೈನಲ್ ಬೆಂದಾಗಿದೆ, ನೀವು ತೆಗಿಬೋದು ಅಂತ ಒಂದು ಅಡುಗೆ ಪ್ರೊಸೀಜರ್ ಅದು. ಈ ರೀತಿ ನೋಡ್ಕೊಳ್ಳಿ. ಸ್ವಲ್ಪ ಕ್ರಿಸ್ಪಿಯಾಗಿ ಇರೋರು ಸ್ವಲ್ಪ ಕ್ರಿಸ್ಪಿ ಮಾಡ್ಕೊಳ್ಳಿ, ಅಥವಾ ವಯಸ್ಸಾದವ್ರಿಗೆ ಬರಲ್ಲ ಹಲ್ಲಿಗೆ ಅನ್ನೋರು ಸ್ವಲ್ಪ ಮೆತ್ತಗೆ ಮಾಡ್ಕೊಳ್ಳಿ. ನಾನಂತೂ ಕ್ರಿಸ್ಪಿಯಾಗೇ ಮಾಡಿದ್ದೆ. ತುಂಬ ಚೆನ್ನಾಗಿರುತ್ತೆ ಇದು ಸ್ನ್ಯಾಕ್ಸು, ಹೆಲ್ತಿ ಸ್ನ್ಯಾಕ್ಸ್ ಅಂತ ಕೂಡ ನಾವು ಹೇಳ್ಬೋದು. ಯಾರ ಮನೆಯಲ್ಲಿ ಈ ಬೆಂಡೆಕಾಯಿನ ಹಸಿ ತಿನ್ನಲ್ಲ ಅಂತ ಹೇಳಿ ಮಕ್ಕಳು ಹಠ ಮಾಡ್ತಿರ್ತಾರೆ, ಬೆಂಡೆಕಾಯಿ ಪಲ್ಯ ಬೇಡ ನನಗೆ, ಈ ಬೆಂಡೆಕಾಯಿನೇ ಬೇಡ ನನಗೆ, ತಿನ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾರಲ್ಲ, ಅಂಥ ಮಕ್ಕಳಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು ನೀವು ಈ ರೀತಿ ಸ್ನ್ಯಾಕ್ಸ್ ಮಾಡಿಕೊಡಿ. ಬೆಂಡೆಕಾಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಕ್ರಿಸ್ಪಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಬೇಡ ಅನ್ನೋರು ಸಹ ಇಷ್ಟಪಟ್ಟು ತಿಂತಾರೆ. ಹಾಗೆ ಇನ್ನೊಂದು ಪ್ರಯೋಜನ ಏನಪ್ಪ ಈ ಬೆಂಡೆಕಾಯ್ದು ಅಂತ ಹೇಳಿದರೆ, ನಾನ್ ವೆಜ್ ತಿನ್ನದೇ ಇರೋರಿಗೆ, ಮೀನು ನಾವು ತಿಂತಾ ಇರಲ್ಲ ನಾನ್ ವೆಜ್ ತಿನ್ನದೇ ಇರೋರು, ಹೌದಾ, ಓಕೆ, ಅದರಲ್ಲಿರೋ ಒಂದು ಏನೆಲ್ಲ ಬೆನಿಫಿಟ್ಸ್ ಇರುತ್ತೋ ಆ ಬೆನಿಫಿಟ್ಸು ಈ ಒಂದು ಬೆಂಡೆಕಾಯಲ್ಲಿರುತ್ತೆ. ಯಾವುದು ಅಂದರೆ ಬೆಂಡೆಕಾಯಲ್ಲಿ ತುಂಬ ಡೈಲಿಯಾಗಿ ಮಕ್ಕಳಿಗೆ ಕೊಡ್ತಾ ಇದ್ರು ಅಂದರೆ ನೆನಪಿನ ಶಕ್ತಿ ತುಂಬ ಚೆನ್ನಾಗಿ ಉಳಿಯುತ್ತೆ. ಅದು ಒಂದು ಓಕೆ, ನಮ್ಮಮ್ಮ ಡೈಲಿ ನನಗೆ ಯಾವುದಾದ್ರೂ ಪರೀಕ್ಷೆ ಬಂದರೆ ಅಥವಾ ಏನಾದರೂ ಮಕ್ಕಳಿಗೆ ಮೆಮೊರಿ ಪವರ್ ಕಡಿಮೆ ಇದೆ ಅಂತ ಹೇಳಿದರೆ ಈ ಒಂದು ಟಿಪ್ಸ್ನ ಫಾಲೋ ಮಾಡ್ತಾಯಿದ್ರು. ನೀವು ಸಹ ಫಾಲೋ ಮಾಡಿ ನೋಡಿ, ಅದು ರಿಸಲ್ಟ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಒಟ್ಟಿನಲ್ಲಿ ಬೆಂಡೆಕಾಯಿ ಮಕ್ಕಳಿಗಷ್ಟೇ ಅಲ್ಲ, ದೊಡ್ಡವ್ರಿಗೂ ಆಗಿರ್ಬೋದು, ಮಕ್ಕಳಿಗೆ ಎಲ್ರಿಗೂ ಒಂದು ಉತ್ತಮವಾದ ಆಹಾರ, ಒಂದು ಉತ್ತಮವಾದ ತರಕಾರಿ ಅಂತ ನಾವು ಹೇಳ್ಬೋದು. ತುಂಬ ಶಕ್ತಿಯುತವಾದ ಒಂದು ತರಕಾರಿ ಇದು. ಮೆದುಳಿಗೆ ಶಕ್ತಿ ನೀಡುತ್ತೆ, ಜ್ಞಾಪಕ ಶಕ್ತಿಯನ್ನು ನೀಡುತ್ತೆ. ಈ ತರಕಾರಿಯಲ್ಲಿ ಅಂಥ ಒಂದು ಗುಣಮಟ್ಟ ಇದೆ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಸಖತ್ತಾಗಿ ಬಂದಿದೆ. ಈ ಸ್ನ್ಯಾಕ್ಸ್ ಮಾತ್ರ ಬೇಕು ಅಂತ ಹೇಳಿ ತಿಂತಾರೆ. ನೀವು ಇದನ್ನು ಮಾಡಿಕೊಟ್ಟು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಮ್ಮ ಈ ಬೆಂಡೆಕಾಯಿ ಸ್ನ್ಯಾಕ್ಸ್ ಅಲ್ವಾ, ಕ್ರಿಸ್ಪಿಯಾಗಿದೆ. ಹಾಗೆ ಯಾರೆಲ್ಲ ನನ್ನ ವೀಡಿಯೋನ ಹೊಸದಾಗಿ ನೋಡ್ತಾ ಇರ್ತೀರಲ್ಲ, ದಯವಿಟ್ಟು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡೋ ಮುಖಾಂತರ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿದರೆ ಆಲ್ ನೋಟಿಫಿಕೇಷನ್ ಅಂತ ಆನ್ ಮಾಡ್ಕೊಳ್ಳಿ. ಆವಾಗ ನಾನು ಮಾಡೋ ವೀಡಿಯೋಸ್ ಆಗಿರ್ಬೋದು, ಲೈವ್ ನೋಟಿಫಿಕೇಷನ್ ಆಗಿರ್ಬೋದು, ಕುಕ್ಕಿಂಗ್ ರೆಸಿಪೀಸ್ದು ಶಾರ್ಟ್ಸ್ ಎಲ್ಲ ನೋಟಿಫಿಕೇಷನ್, ಒಟ್ಟಿನಲ್ಲಿ ನನ್ನ ಚಾನಲ್ ನೋಟಿಫಿಕೇಷನ್ ಎಲ್ಲ ನಿಮಗೆ ರೀಚ್ ಆಗುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ಹೀಗೆ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಮೇಲೆ ಇರಲಿ, ಆರೈಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾನಂತೂ ಟೇಸ್ಟ್ ಮಾಡಿದೆ, ಸಖತ್ತಾಗಿ ಬಂದಿದೆ, ಫುಲ್ಲು ಕ್ರಿಸ್ಪಿಯಾಗಿ ಬಂದಿದೆ. ಇದು ಆಯಿಲ್ ತುಂಬ ಜಾಸ್ತಿ ಅನ್ನಿಸ್ತು ಅಂದರೆ ಆಯಿಲ್ ಅನಿಸೋದಿಲ್ಲ, ನೀವೊಂದು ಪೇಪರಲ್ಲಿ ಹಾಕ್ಕೊಂಡ್ಬಿಡಿ. ಪೇಪರಲ್ಲಿ ಹಾಕ್ಕೊಂಡ್ಬಿಟ್ಟು ಅದನ್ನ ಎತ್ತುತ್ತೀರಲ್ವ, ಕರೆದ್ಬಿಟ್ಟು ಅವಾಗ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ಯುವರ್ ವಾಚಿಂಗ್.